ಪ್ರತಿನಿಧಿ ಅಂತ ಇಟ್ಸ್ ಓಕೆ. ನಾನು ಐ ಡಿಫರ್ ವಿತ್ ಯು. ಯಾಕೆಂದ್ರೆ ಅವ್ರಿಗೂ 5 ವರ್ಷಗಳ ಕಾಲ ನೀವೆಲ್ಲೂ ಹೋಗಂಗಿಲ್ಲ, ನೀವೇನೂ ಮಾಡಂಗಿಲ್ಲ. ದಟ್ಸ್ ನಾಟ್ ಫೇರ್. ಅವ್ರಿಗೂ ಒಂದು ಖಾಸಗಿ ಬದುಕಿದೆ. ಆದ್ರೆ ಒಟ್ಟೊಟ್ಟಿಗೆ 20 ಜನ ಹೋಗೋದು, ಅಲ್ಲೇನು ಪಾಲಿಟಿಕ್ಸೇ ಇಲ್ಲ ಅಂತ ಅನ್ನೋದು, ಅದು ಯಾಕೋ ಸರಿ ಕಾಣ್ತಾ ಇಲ್ಲ. ಯಾಕೋ ಬಜೆಟ್ ಅಲ್ಲ, ಕಿತ್ತಾಟದ ಟೈಮಲ್ಲೇ ನೋಡಿ, ನಾವು ವಿರೋಧ ಪಕ್ಷದಲ್ಲಿದ್ರು ಕಿತ್ತಾಟ ಅಂತ ಹೇಳ್ತಿಲ್ಲ, ಬಜೆಟ್ ಅಂತಿದೀವಿ. ಯಾಕೆಂದ್ರೆ ಉತ್ತಮವಾದಂತ ಬಜೆಟೇ ಕೊಡಿ ಅಂತ ಕೇಳ್ಕೊಳ್ತಿದೀವಿ. ಒಂದ್ ನಿಮಿಷ, ಇವರು ಯಾರು ರಾಜೇಂದ್ರ ಸರ್, ಇದು ಡಿ ಕೆ ಶಿ ಬಣ, ಇದು ಸಿದ್ದರಾಮಯ್ಯನವರ ಬಣ, ಇವ್ರು ಇಲ್ಲಿಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ, ಇವ್ರು ಇಲ್ಲಿಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ ಅಂತವಾಗ ಏನಪ್ಪ ಇದಿಷ್ಟು ಪ್ರೇಕ್ಷೆ ಬೇಕಾಗಿಲ್ಲ. ಇಷ್ಟು ಅತಿರಂಜಿತವಾದಂತಹ ತುಂಬ ಅಡ್ವಾನ್ಸ್ಡ್ ನ್ಯೂಸ್ ಯಾಕೆ ಬೇಕು ಅಂತ ಭಾಳಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆ ಥರದ ಅಭಿಪ್ರಾಯ ಮೂಡಿಸಬಾರ್ದು ಅಂತ. ಹೌದು. ಆದರೆ ಇವ್ರು ಯಾವ ಅಭಿಪ್ರಾಯ ಮೂಡಿಸ್ತಾ ಇದ್ದಾರೆ? ಹಾಗಾದ್ರೆ ಅಭಿಪ್ರಾಯನೇ ಇವರು ಹೋಗ್ಬಾರ್ದು ಅಂತಲ್ಲ, ಇವ್ರು ಹೋಗ್ಲಿ, ಇವ್ರು ಖಾಸಗಿ ಬದುಕಿದೆ, ಇವ್ರು ಹೋಗ್ಬೇಕು, ಇವರು ಕೂಡ ಮನುಷ್ಯರೇ. ಆದರೆ ಒಟ್ಟೊಟ್ಟಿಗೆ 20 ಜನ, ಒಟ್ಟೊಟ್ಟಿಗೆ 20 ಜನ, ಇದು ಏನು ಸರ್ ಇದು?